ಓಕೆ, ಈ ಪಾಠ ಆಗಿಲ್ಲ ತಾನೇ ನಿಮಗೆ? ಸಿಲೆಬಲ್ಸ್ ಅಂದರೆ ಈಗ ನಾವು ಕನ್ನಡದಲ್ಲಿ ಏನಾದರೂ ಒಂದು ಪದ ಹೇಳಬೇಕಾದ್ರೆ ಕನ್ನಡದಲ್ಲಿ ನಾವು ಈಗ ಉದಾಹರಣೆಗೆ ಕನ್ನಡದಲ್ಲಿ ಯಾವುದಾದ್ರು ಒಂದು ದೊಡ್ಡ ಪದ ಅಂತ ಹೇಳಿ, ದೊಡ್ಡ ಪದ ದೊಡ್ಡದಾಗಿರಬೇಕು, ಉಚ್ಚಾರಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇರುವಂಥದ್ದು ಯಾವುದಾದ್ರೂ ಕನ್ನಡದಲ್ಲಿ ಯಾವುದಾದ್ರೂ ಒಂದು ಪದನ ಹೇಳಿ ಉಚ್ಚಾರಣೆ ಮಾಡೋಕ್ಕೆ ಸ್ವಲ್ಪ ಕಷ್ಟವಾಗಿರಬೇಕು. ಸುಸಂಸ್ಕೃತ, ಸುಸಂಸ್ಕೃತ ಇದು ಕಷ್ಟನಾ? ಹಾಂ, ಓಕೆ. ಸೊ ಸುಸಂಸ್ಕೃತ ಅಂತ ಹೇಳಬೇಕಾದ್ರೆ ನಾವು ಅದನ್ನು ನೀವು ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತೀರಾ? ಈಗ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಸಹೋದರರ ಮಕ್ಕಳಿಗೆ ಒಂದು ವೇಳೆ ಈ ಪದ ಸುಸಂಸ್ಕೃತ ಅನ್ನೋ... ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು. ಪದ ಹೇಳ್ಕೊಡ್ಬೇಕಾದ್ರೆ ಹೇಗೆ ಹೇಳ್ಕೊಡ್ತೀರಾ? ಹೌ ಡು ಯು ಟೀಚ್ ದಮ್? ಹೇಗೆ, ಯಾವ ಥರ ನೀವು ಮಕ್ಕಳಿಗೆ ಸುಸಂಸ್ಕೃತ ಅನ್ನೋ ಪದನ ಹೇಳ್ಕೊಡ್ತೀರಾ? ಇದು ಹೀಗೆ ಹೇಳಬೇಕು ಅನ್ನೋದು ಒಂದು ವಿಧಾನ ಇರುತ್ತಲ್ವ, ಕನ್ನಡದಲ್ಲಿ ಹೇಗೆ ಹೇಳ್ಬೋದು? ಯಾರಾದರೂ ಒಬ್ರು ಹೇಳಿ, ಅಥವಾ ನೀವು ನನಗೆ ಈ ಪದನ... ಈ ಪಾಠ ಯಾರಿಗಾದ್ರೂ ಆಗಿದೆಯಾ ನಿಮಗೆ? ಒಂದು ನಿಮಿಷ, ಈ ಪಾಠ ಆಗಿಲ್ಲ ತಾನೇ? ನಿಮ್ಮಲ್ಲಿ ಯಾರಿಗೂ ಪಾಠ ಆಗಿಲ್ಲ ತಾನೇ? ಜುಲೈ ಮತ್ತು ಯಾರಿಗೂ ಆಗಿಲ್ಲ ತಾನೇ ಬ್ಯಾಚ್ಗೆ? ಹಾಂ ಹಾಂ, ಓಕೆ. ಹಾಂ, ಯಾರೋ ಏನೋ ಹೇಳ್ತಿದ್ರಿ, ವೀಣಾ ಹೇಳಿ. ಹೆಂಗೆ ನೀವು ಮಕ್ಕಳಿಗೆ ಮ್ಯಾರಿಡಾ? ನೀವು ಮ್ಯಾರಿಡ್ ಮಕ್ಕಳಿದ್ದಾರಾ? ಹಾಂ, ನೀವು ಮಕ್ಕಳಿಗೆ ಕನ್ನಡ ಹೇಳ್ಕೊಡ್ತೀರಿ ತಾನೇ? ಚಿಕ್ಕವ್ರು ಇರ್ಬೇಕಾದ್ರೆ ಹೇಳ್ಕೊಟ್ಟಿದ್ರಲ್ವಾ? ಹಾಂ ಹಾಂ, ಹೆಂಗೆ ಬಿಡಿಸ್ತೀರಾ? ಇನ್ನೊಂದೆರಡು ಯಾವ್ದಾದ್ರು ಪದ ಹೇಳಿ. ಹಾಂ, ಓಕೆ, ಅದು ಓಕೆ, ಸರಿ, ಓಕೆ. ಸೊ ಇನ್ನೊಂದು ಪದ ಹೇಳಿ. ಹೌದು, ಓಕೆ. ಸೊ ಇನ್ನೊಂದು ಪದ ಹೇಳಿ ನೋಡೋಣ. ಒಂದು ಎಕ್ಸಾಂಪಲ್ ತೊಗೊಂಡು ಅವಾಗ ನಾನು ಇದು ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಇನ್ನೊಂದು ಪದ ಹೇಳಿ ನೋಡೋಣ. ಅಥವಾ ನಿಮಗೆ ಕನ್ನಡದಲ್ಲಿ ತುಂಬ ಕನ್ನಡ ಪಂಡಿತರು ಯಾರಾದರೂ ಇದ್ದರೆ ಕಷ್ಟ ಆಗಬೇಕು, ಅದನ್ನು ಓದಲಿಕ್ಕೆ ಕಷ್ಟ ಆಗಬೇಕು, ಆ ಥರ ಇರಬೇಕು. ಯಾಕೆಂದರೆ ಇಂಗ್ಲೀಷಲ್ಲೂ ಆ ಥರ ಕಷ್ಟದ ಪದಗಳು ಬರುತ್ತೆ. ಅದನ್ನು ಹೆಂಗೆ ಓದೋದು? ನಾವು ಬರೀ ಡೈರೆಕ್ಟಾಗಿ ಇಂಗ್ಲೀಷನ್ನೇ ತೋರಿಸ್ಬಿಟ್ರೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಮತ್ತು ಅರ್ಥ ಆಗಲಿಕ್ಕಿಲ್ಲ. ಅದಕ್ಕೆ ಕನ್ನಡದಲ್ಲಿ ಇಷ್ಟು ದೊಡ್ಡ ಪದವನ್ನು ನಾವು ತುಂಬ ಈಸಿಯಾಗಿ, ತುಂಬ ಸುಲಭವಾಗಿ ಓದೋದು ಹೇಗೆ ಅನ್ನೋದನ್ನು ಕನ್ನಡದಲ್ಲಿ ಫಸ್ಟ್ ತಿಳ್ಕೊಳ್ಳೋಣ. ಅದೇ ಮೆಥಡ್ನ ನಾವು ಇಂಗ್ಲೀಷಿಗೆ ಅಳವಡಿಸ್ಕೊಳ್ಳೋದು ಅಂತ ನಾನು ಹೇಳ್ತಾ ಇರೋದು. ಇನ್ನು ಯಾವುದಾದ್ರು ಒಂದು ಪದ ಹೇಳಿ. ಸುಸಂಸ್ಕೃತ, ಓಕೆ. ಇನ್ನು ಬೇರೆ ಯಾವುದಾದ್ರು ಪದ ಹೇಳಿ. ಅಪ್ರಜ್ಞಾವಂತ, ಅಲ್ವಾ? ಅಪ್ರಜ್ಞಾವಂತ. ಸೊ ಇದು ಹೆಂಗೆ ಹೇಳ್ಕೊಡ್ತೀರಾ? ಈ ಥರ ಬಿಡಿಸ್ಬೇಕು, ರೈಟ್? ಯಾಕೆ ಬಿಡಿಸ್ಬೇಕು? ಯಾಕೆ ಬಿಡಿಸಿ ಹೇಳ್ಕೊಡ್ಬೇಕು ಮಕ್ಕಳಿಗೆ? ಅದು ರೀಚ್ ಆಗಬೇಕು. ನಾವು ಅಪ್ರಜ್ಞಾವಂತ ಅನ್ನೋದರಲ್ಲಿ, ಸುಸಂಸ್ಕೃತ ಅನ್ನೋದರಲ್ಲಿ ಎಷ್ಟು ಅಕ್ಷರಗಳಿವೆ? 5 ಸರ್. 1 2 3 4 ಅಲ್ವಾ?
ಕೃ ಅದು ಒತ್ತಕ್ಷರ ಅಲ್ವಾ? ಒತ್ತಕ್ಷರ. ಹಾಂ, ಸೊ ಒತ್ತಕ್ಷರ ಹಿಡಿದಾಗ ನಾವು ಒತ್ತಕ್ಷರ ಸಂಪೂರ್ಣಾಕ್ಷರ ಅಲ್ಲ, ಅದಕ್ಕೆ ನಾವು ಒತ್ತಕ್ಷರ ಅಂತ ಹೇಳೋದು. ಸಂಪೂರ್ಣಾಕ್ಷರ ಅಲ್ಲ ಒತ್ತಕ್ಷರ. ಸೊ ಒತ್ತು ಕೊಡುವಂತಹ ಅಕ್ಷರಗಳಿಗೆ ಒತ್ತಕ್ಷರ ಅಂತ ಹೇಳ್ತೀವಿ, ಸಂಪೂರ್ಣಾಕ್ಷರ ಅಲ್ಲ. ಸಂಪೂರ್ಣಾಕ್ಷರಗಳು ಮಾತ್ರ. ಸಂಪೂರ್ಣಾಕ್ಷರಗಳು ಯಾವುವು ಇದರಲ್ಲಿ? ಇಲ್ಲಿ ಸು, ಸಂ, ಸ್ಕೃ 4. ಸೊ 4 ಸಂಪೂರ್ಣಾಕ್ಷರಗಳಿದೆ. ದಯವಿಟ್ಟು ಕರೆಕ್ಟಾಗಿ ಗಮನಿಸಿ ನಾನು ಹೇಳೋದನ್ನು. ನಾನು ಕನ್ನಡದಲ್ಲೇ ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಅಚ್ಚ ಕನ್ನಡದಲ್ಲೇ ನಾನು ಹೇಳ್ತಾ ಇದ್ದೀನಿ. ನಾನು ನನ್ನ ಸ್ಲ್ಯಾಂಗಲ್ಲಿ ಹೇಳ್ತಾ ಇಲ್ಲ, ಬೆಂಗಳೂರು ಭಾಷೆಯಲ್ಲಿ ಹೇಳ್ತಾ ಇಲ್ಲ, ಮಂಗಳೂರು ಭಾಷೆಯಲ್ಲಿ ಹೇಳ್ತಾ ಇಲ್ಲ. ಅಚ್ಚ ಕನ್ನಡದಲ್ಲಿ, ಅಚ್ಚ ಕನ್ನಡ ಎಲ್ರಿಗೂ ಅರ್ಥ ಆಗುತ್ತೆ. ಓಕೆ, ಸು, ಸಂ, ಸ್ಕೃತ, ಸುಸಂಸ್ಕೃತ ಅಂತ ನಾವು ಹೇಳ್ತಿದ್ವಲ್ಲ, ಇದನ್ನು ಬಿಡಿಸಿದಾಗ ನಮಗೆ ನಿಮ್ಮ ಮಕ್ಕಳಿಗೆ ಹಿಂಗೆ ಹೇಳ್ಕೊಡ್ತೀರಾ? ಸು, ಸಂ, ಸ್ಕೃತ. ಸೊ ಇದು 4 ಅಕ್ಷರಗಳು ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ, ನಾನು ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಸು, ಸಂ, ಸ್ಕೃತ. ಈ ಸುಸಂಸ್ಕೃತನ ನಾವು ಚಪ್ಪಾಳೆ ತಟ್ಕೊಂಡು ಹೇಳ್ಬೋದಾ? ಚಪ್ಪಾಳೆಯಲ್ಲಿ ಹೇಳ್ಬೋದಲ್ವಾ? ಈಗ ಒಂದೊಂದು ಅಕ್ಷರಕ್ಕೆ ಒಂದೊಂದು ಚಪ್ಪಾಳೆ ಅಂತ ತಗೊಂಡಾಗ ಸು, ಸಂ, ಸ್ಕೃತ ಎಷ್ಟು 4 ಚಪ್ಪಾಳೆ ಬೇಕು ನಮಗೆ ಸುಸಂಸ್ಕೃತ ಅನ್ನೋ ಪದವನ್ನು ಪೂರ್ಣಗೊಳಿಸಲಿಕ್ಕೆ. ಸುಸಂಸ್ಕೃತ 2 ಚಪ್ಪಾಳೆಗೆ ಮುಗಿಯಲ್ಲ. 2 ಚಪ್ಪಾಳೆಗೆ ಮುಗಿಯೋದು ಅಂದರೆ ಅದರ ಗತಿ ಸ್ಪೀಡ್ ಚೇಂಜ್ ಮಾಡಬೇಕು. ಸುಸಂಸ್ಕೃತ ಅಂದರೆ 1 ಚಪ್ಪಾಳೆಗೆ 1 ಅಕ್ಷರವನ್ನು ಹೇಳಲೇಬೇಕು ನಾವು. ಇಲ್ಲ 2 ಅಕ್ಷರ ಹೇಳಿದರೆ ಅದು ಗತಿ ಚೇಂಜ್ ಆಗುತ್ತೆ. ಒಂದು ಚಪ್ಪಾಳೆ ತಗೊಳ್ಳಿ, ಸು, ಸಂಸ್ಕೃತ. ಅಥವಾ ಇದನ್ನೇ ನೀವು ಸ್ಪೀಡಾಗಿ ಹೇಳಿದ್ರೆ ಸುಸಂಸ್ಕೃತ. ಅಥವಾ ಇನ್ನು 4 ಸ್ಪೀಡಲ್ಲಿ ಹೇಳಿದರೆ ಸುಸಂಸ್ಕೃತ. ಒಂದೇ ಪದಕ್ಕೆ ಅದನ್ನು ಮುಗಿಸ್ತೀವಿ. ಬಟ್ ಹಂಗಾಗೋದಿಲ್ಲ. ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕಾದ್ರೆ ಸುಸಂಸ್ಕೃತ. ಅಲ್ಲಿಗೆ 4 ಚಪ್ಪಾಳೆ ಆಯಿತು, 4 ಅಕ್ಷರ ಆಯಿತು. ಅಂದರೆ 1 ಅಕ್ಷರಕ್ಕೆ 1 ಚಪ್ಪಾಳೆನ ನಾವು ತಾಳವಾಗಿ ತಗೋತೀವಿ. ಸು, ಸಂಸ್ಕೃತ. ಹಾಗೆಯೇ ಇಂಗ್ಲೀಷಲ್ಲೂ ಸಹ ಈಗ ನಾವು ಇದನ್ನು ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ. ಈ ಒಂದು ಅಕ್ಷರನ ನಾವು ಸಂಪೂರ್ಣವಾಗಿ ಹೇಳಿದಾಗ, ಒಂದು ಅಕ್ಷರನ ಕಂಪ್ಲೀಟ್ ಮಾಡಿದಾಗ, ಒಂದು ಅಕ್ಷರ ಅಂದರೆ ಕನ್ನಡದಲ್ಲಿ ಸಂಪೂರ್ಣಾಕ್ಷರ. ಕನ್ನಡದಲ್ಲಿ ಒಂದು ಸಂಪೂರ್ಣಾಕ್ಷರ ಆಲ್ರೆಡಿ ಇದೆ. ಒಂದು ವ್ಯಂಜನ ಅಂದಾಗ ಒಂದು ಸಂಪೂರ್ಣಾಕ್ಷರನೇ. ಕ ಅನ್ನೋದು ಒಂದು ಸಂಪೂರ್ಣಾಕ್ಷರ ಅಲ್ವಾ? ಕ ಅನ್ನೋದು ಒಂದು ಸಂಪೂರ್ಣಾಕ್ಷರ. ವ್ಯಂಜನಗಳೆಲ್ಲ ಸಂಪೂರ್ಣಾಕ್ಷರಗಳು, ಸ್ವರಗಳು, ವ್ಯಂಜನಗಳು ಎಲ್ಲ ಸಂಪೂರ್ಣಾಕ್ಷರಗಳು, ರೈಟ್? ಬಟ್ ಇಂಗ್ಲೀಷಲ್ಲಿ ಸಂಪೂರ್ಣಾಕ್ಷರ ಅಂತಿಲ್ಲ. ಓಕೆ, ಸಂಪೂರ್ಣಾಕ್ಷರ ಅಂತಿದ್ದರೆ ಅದರ ಉಚ್ಚಾರಣೆ ಚೇಂಜ್ ಆಗುತ್ತೆ. ಈಗ ಉದಾಹರಣೆಗೆ ನಾವು ಸುಸಂಸ್ಕೃತ ಅಂತಲೇ ಇಂಗ್ಲೀಷಲ್ಲಿ ಬರಿಬೇಕು ಅಂತ ಹೇಳಿದ್ರೆ, ಸು ಅಂತ ಬರಿಬೇಕಾದ್ರೆ ನಮಗೆ 2 ಅಕ್ಷರಗಳು ಬೇಕು. SU ಅಂತ ಬೇಕು. ಸೊ 1 ಅಕ್ಷರ ಅದು ಆಗೋದಿಲ್ಲ. ಸು ಅಂತ ನಾನು ಹೇಳಬೇಕು ಅಂತ ಹೇಳಿದ್ರೆ SU ಅಂತ ಬರೀಲೇಬೇಕು. ಓಕೆ, ಅರ್ಥ ಆಯ್ತಲ್ವಾ? ಸಮ್ ಅಂತ ಬರಿಬೇಕಂದ್ರೆ ಸುಮ್ಮನೆ ಎಕ್ಸಾಂಪಲ್ ಅಷ್ಟೇ. ಸಮ್ ಅಂತ ಬರಿಬೇಕಂದ್ರೆ SUM ಬರಿಬೇಕು. ಸು, ಸಮ್. ಸ್ಕೃತ ಬರಿಬೇಕಾದ್ರೇ ಎಷ್ಟು? ಓಕೆ, ಸುಮ್ಮನೆ ಇದು ಎಕ್ಸಾಂಪಲ್ ಅಷ್ಟೇ. ಈ ಥರ ನಾವು ಕನ್ನಡದಲ್ಲಿ ಕನ್ನಡ ಟು ಇಂಗ್ಲೀಷ್ ಹಂಗೆ ತೊಗೊಳಂಗಿಲ್ಲ. ಬಟ್ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಸು, ಸಮ್, ಆಮೇಲೆ ಸ್ಕೃತ, ಸುಸಂಸ್ಕೃತ. ಇಲ್ಲಿ ನೋಡಿ, ಇದು 4 ಅಕ್ಷರಗಳು ಸೇರಿ ಒಂದು ಚಪ್ಪಾಳೆಗೆ ಬರುತ್ತೆ. ನಮಗೆ 4 ಅಕ್ಷರಗಳು ಸೇರಿ ಒಂದು ಚಪ್ಪಾಳೆಗೆ ಬರುತ್ತೆ. ಕನ್ನಡದಲ್ಲಿ 1 ಅಕ್ಷರ ಇದೆ, 2 ಒತ್ತಕ್ಷರ ಇದೆ. ಓಕೆ, ಬಟ್ ಇಂಗ್ಲೀಷಲ್ಲಿ ನಿಮಗೆ 4 ಅಕ್ಷರ ಹಾಕಬೇಕಲ್ಲಿ. ಆಮೇಲೆ ಸಮ್ ಅಂತ ಬರಿಬೇಕಂದ್ರೆ ಕನ್ನಡದಲ್ಲಿ ಸ ಬರೆದು 0 ಹಾಕಿದ್ರಾಯಿತು. ಇಂಗ್ಲೀಷಲ್ಲಿ SUM, ಸೌಂಡ್ ಬರಬೇಕು ಅಂದರೆ ಇಂಗ್ಲೀಷಲ್ಲಿ ಸೌಂಡ್ ಬರಬೇಕು ಅಂದರೆ UM ಹಾಕಲೇಬೇಕು ನೀವು. ಆಮೇಲೆ ಸು ಅಂತ ಬರಬೇಕಾ? SU ಹಾಕಬೇಕು. ಸೊ ಇಲ್ಲಿ ಕನ್ನಡಕ್ಕೂ ಇಂಗ್ಲೀಷಿಗಿರೋ ವ್ಯತ್ಯಾಸ ಏನು? ಕನ್ನಡದಲ್ಲಿ ಆಲ್ರೆಡಿ ಸಂಪೂರ್ಣ ಅಕ್ಷರ ಇದೆ, ಇಂಗ್ಲೀಷಲ್ಲಿ ಸಂಪೂರ್ಣ ಅಕ್ಷರ ಇಲ್ಲ. ಸಂಪೂರ್ಣ ಅಕ್ಷರ ಬರಬೇಕು ಅಂದರೆ ಸಂಪೂರ್ಣ ಅಕ್ಷರ ಅಲ್ಲ, ಸಂಪೂರ್ಣ ಉಚ್ಚಾರಣೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವು ಒಂದು ಸ್ವರವನ್ನು ಸೇರಿಸಲೇಬೇಕು. ನೀವು ಯಾವುದೇ ಅಕ್ಷರ ತಗೊಳ್ಳಿ. ಈಗ ಫೋನಿಕ್ಸ್ ಬ್ಲೆಂಡಿಂಗ್ ಅಂತ ನಾವು ಮಾಡಿದ್ದೀವಲ್ವಾ? ಫೋನಿಕ್ಸಲ್ಲಿ ನಾನೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದು ಆ, ಬ, ಕ. ಈಗ ಬಿ ಅನ್ನೋದು ಸಂಪೂರ್ಣ ಅಕ್ಷರ ಹೌದಾ? ಕನ್ನಡದಲ್ಲಿ ಬಿ ಅಂತ ಬರೆದ್ರೆ ಅದು ಅರ್ಧ ಅಕ್ಷರ ಅಷ್ಟೇ, ಬ. ಈಗ ನಾನು ಬಸ್ ಅಂತ ಬರಿಬೇಕು, ನನಗೆ ಯಾವ ಅಕ್ಷರ ಬೇಕು?
BUS ಬೇಕು. ಸೊ ಇದು ಬಸ್. ಅವಾಗ ಇಲ್ಲಿ ಸಂಪೂರ್ಣ ಅಕ್ಷರ ಅಂತ ನಮಗೆ ಹೇಳಲಿಕ್ಕಾಗೋದಿಲ್ಲ. ಇವೆರಡೂ ಸೇರಿದಾಗ ಒಂದು ಸಂಪೂರ್ಣ ಅಕ್ಷರ ಆಗುತ್ತೆ. ಎಲ್ಲಿ ಯಾವ ಭಾಷೆಯಲ್ಲಿ? ಕನ್ನಡದಲ್ಲಿ ಸಂಪೂರ್ಣ ಅಕ್ಷರ ಆಗ್ಬೋದು, ಇಂಗ್ಲೀಷಲ್ಲಲ್ಲ. ಇಂಗ್ಲೀಷಲ್ಲಿ ನಾವು ಅದಕ್ಕೆ ಸಿಲೆಬಲ್ ಅಂತ ಹೇಳ್ತೀವಿ. ಓಕೆ, ಸಿಲೆಬಲ್ ಅಂದ್ರೇನು? ಎಸ್, ಅಷ್ಟು ಬೇಗ ಡೌಟ್ ಕೇಳ್ತಾ ಇದ್ದೀರಿ.